ನಮಸ್ತೆ ಮೈ ಡಿಯರ್ ಹೆಲ್ತ್ ಲವರ್ಸ್. ನಾವು ತಿನ್ನುವಂತ ಆಹಾರದಲ್ಲಿ ಮುಖ್ಯವಾಗಿ ತರಕಾರಿಗಳು, ಹಣ್ಣುಗಳು, ಡ್ರೈ ಫ್ರೂಟ್ಸ್ ಈ ತರ ಖಂಡಿತವಾಗಿರುತ್ತೆ. ಇದರಲ್ಲಿ ಯಾವ ಆಹಾರಗಳು ಬೋನ್ಸ್ ಮತ್ತು ನೀಸ್ ನ ಆರೋಗ್ಯಕ್ಕೆ ಕೆಲ್ಸಕ್ಕೆ ಬರುತ್ತೆ ಅಂತ ವಿವರವಾಗಿ ತಿಳ್ಕೊಳ್ಳೋಣ. ಜಾಯಿಂಟ್ ಹೆಲ್ತ್ ಮತ್ತು ಬೋನ್ಸ್ ನ ಆರೋಗ್ಯಕ್ಕೆ ಬೇಕಾದಂತ ತರಕಾರಿಗಳು. ಕ್ಯಾರೆಟ್ ನಲ್ಲಿ ವಿಟಮಿನ್ ಎ ಇರುತ್ತೆ. ವಿಟಮಿನ್ ಎ ಬೋನ್ಸ್ ನ ಆರೋಗ್ಯಕ್ಕೆ ತುಂಬಾ ಮುಖ್ಯ, ಯಾಕಂದ್ರೆ ಇದು ಕೊಲೆಜನ್ ಉತ್ಪತ್ತಿನ ಪ್ರೋತ್ಸಾಹಿಸುತ್ತೆ. ಕೊಲೆಜಿನ್ ಅನ್ನೋದು ಬೋನ್ಸ್ ನ ಶಕ್ತಿಯುತವಾಗಿ ಮತ್ತು ಗಟ್ಟಿಯಾಗಿ ಇಟ್ಕೊಳ್ಳಕ್ಕೆ ಮಾಡುವಂತ ಒಂದು ಪ್ರೋಟೀನ್. ಬ್ರೋಕಲಿಯಲ್ಲಿ ವಿಟಮಿನ್ ಕೆ ಇರುತ್ತೆ. ವಿಟಮಿನ್ ಕೆ ಬೋನ್ಸ್ ನ ಆರೋಗ್ಯಕ್ಕೆ ತುಂಬಾ ಮುಖ್ಯ, ಯಾಕಂದ್ರೆ ಇದು ಕ್ಯಾಲ್ಸಿಯಂ ರೆಗ್ಯುಲೇಟ್ ಮಾಡೋಕೆ ಸಹಾಯ ಮಾಡುತ್ತೆ. ಕ್ಯಾಲ್ಸಿಯಂ ಅನ್ನೋದು ಬೋನ್ಸ್ ನ ಸ್ಟ್ರಾಂಗ್ ಮಾಡೋಕೆ ಮತ್ತೆ ಶಕ್ತಿವಂತವಾಗಿ ಇಟ್ಕೊಳ್ಳಕ್ಕೆ ಬೇಕಾದಂತ ಮಿನರಲ್. ಕಾಲಿಫ್ಲವರ್ ವಿಟಮಿನ್ ಕೆ ಗೆ ಒಳ್ಳೆಯ ಸೋರ್ಸ್. ಇದು ಫೈಬರ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಕೂಡ ನಮ್ಮ ಮೈಗೆ ಬೇಕಾದಾಗ ಕೊಡುತ್ತೆ. ಸೊಪ್ಪುಗಳಲ್ಲಿ ವಿಟಮಿನ್ಸ್, ಮಿನರಲ್ಸ್ ಮತ್ತು ಫೈಬರ್ ಸಿಗತ್ತೆ. ಅದರಲ್ಲಿ ಬೋನ್ಸ್ ನ ಆರೋಗ್ಯಕ್ಕೆ ಬೇಕಾದಂತ ಆಂಟಿ ಆಕ್ಸಿಡೆಂಟ್ಸ್ ಕೂಡ ಕಲಿಗಿರತ್ತೆ. ಸೊಪ್ಪುಗಳಲ್ಲಿ ಸ್ಪಿನಾಚ್, ಕೇಲ್, ಬ್ರೋಕಲಿ ಮತ್ತು ಕ್ಯಾರೆಟ್ ನ ಎಲೆಗಳನ್ನು ಬೋನ್ ನ ಸ್ಟ್ರೆಂತ್ ಗಾಗಿ ತಿನ್ಬಹುದು. ಈಗ ಬೋನ್ಸ್ ಮತ್ತು ನೀಸ್ ನ ಆರೋಗ್ಯಕ್ಕೆ ಬೇಕಾದಂತ ಹಣ್ಣುಗಳ ಬಗ್ಗೆ ನೋಡೋಣ. ಶಕ್ತಿವಂತವಾದ ಜಾಯಿಂಟ್ಸ್ ಮತ್ತು ಬೋನ್ಸ್ ನ ಆರೋಗ್ಯಕ್ಕೆ ಕೆಲ್ಸಕ್ಕೆ ಬರುವಂತ ಹಣ್ಣುಗಳು. ಆಪಲ್ ಹಣ್ಣುಗಳಲ್ಲಿ ಫೈಬರ್ ಮತ್ತು ವಿಟಮಿನ್ ಸಿ ಪುಷ್ಕಳವಾಗಿರುತ್ತೆ. ಫೈಬರ್ ಜೀರ್ಣಕ್ರಿಯೆನ ಇಂಪ್ರೂವ್ ಮಾಡೋದ್ರಲ್ಲಿ ಮತ್ತು ಜಾಯಿಂಟ್ ಇನ್ಫ್ಲಮೇಷನ್ ನ ಕಮ್ಮಿ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಆ ತರ ನೋಡಿದ್ರೆ ವಿಟಮಿನ್ ಸಿ ಬೋನ್ಸ್ ಆರೋಗ್ಯಕ್ಕೆ ತುಂಬಾ ಮುಖ್ಯ. ಬೆರ್ರೀಸ್ ಆಂಟಿ ಆಕ್ಸಿಡೆಂಟ್ಸ್ ಗೆ, ವಿಟಮಿನ್ಸ್ ಗೆ ಮತ್ತು ಮಿನರಲ್ಸ್ ಗೆ ಒಳ್ಳೆಯ ಸೋರ್ಸ್. ಅದು ಬೋನ್ಸ್ ನ ಸ್ಟ್ರಾಂಗ್ ಮಾಡೋಕೆ ಮತ್ತು ಜಾಯಿಂಟ್ ಮೂವ್ಮೆಂಟ್ಸ್ ನ ಇಂಪ್ರೂವ್ ಮಾಡೋಕೆ ಸಹಾಯ ಮಾಡುತ್ತೆ. ಬೆರ್ರೀಸ್ ಅಲ್ಲಿ ಬ್ಲೂಬೆರ್ರೀಸ್, ಸ್ಟ್ರಾಬೆರ್ರೀಸ್ ಮತ್ತು ರಾಸ್ಬೆರ್ರೀಸ್ ಹಾಗೂ ಕ್ರ್ಯಾನ್ಬೆರ್ರೀಸ್ ನ ತಿನ್ಬಹುದು. ಆರೆಂಜ್ ಅಲ್ಲಿ ವಿಟಮಿನ್ ಸಿ ಚೆನ್ನಾಗಿರುತ್ತೆ. ವಿಟಮಿನ್ ಸಿ ಬೋನ್ಸ್ ನ ಆರೋಗ್ಯಕ್ಕೆ ತುಂಬಾ ಮುಖ್ಯ. ಅನಾಸಿ ಹಣ್ಣು ಬ್ರೋಮಿಲೈನ್ ಅನ್ನೋ ಎಂಜೈಮ್ ಗೆ ಒಳ್ಳೆಯ ಸೋರ್ಸ್. ಬ್ರೋಮಿಲೈನ್ ಇನ್ಫ್ಲಮೇಷನ್ ನ ಕಮ್ಮಿ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಈ ಹಣ್ಣುಗಳನ್ನ ಡಯಟ್ ನಲ್ಲಿ ಸೇರಿಸ್ಕೊಂಡ್ರೆ ಜಾಯಿಂಟ್ ಮತ್ತು ಬೋನ್ಸ್ ನ ಆರೋಗ್ಯಕ್ಕೆ ಸಹಾಯವಾಗುತ್ತೆ. ಒಳ್ಳೆದಾದ ಜಾಯಿಂಟ್ಸ್ ಮತ್ತು ಬೋನ್ಸ್ ನ ಆರೋಗ್ಯಕ್ಕೆ ಸಹಾಯವಾಗುವಂತ ನಟ್ಸ್ ಅಂದ್ರೆ ಡ್ರೈ ನಟ್ಸ್. ಆಕ್ರೂಟ್ ನಲ್ಲಿ ಮೆಗ್ನೀಷಿಯಂ ಇರುತ್ತೆ. ಮೆಗ್ನೀಷಿಯಂ ಬೋನ್ಸ್ ನ ಆರೋಗ್ಯಕ್ಕೆ ಮತ್ತು ಕೊಲೆಜನ್ ಉತ್ಪತ್ತಿಗೆ ಸಹಾಯವಾಗುತ್ತೆ. ಬಾದಾಮ್ ನಲ್ಲಿ ವಿಟಮಿನ್ಸ್, ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಇ ಪುಷ್ಕಳವಾಗಿರುತ್ತೆ. ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಬೋನ್ಸ್ ಆರೋಗ್ಯಕ್ಕೆ ತುಂಬಾ ಮುಖ್ಯ. ವಿಟಮಿನ್ ಇ ಕಣಜಗಳ ಮರಮ್ಮತ್ತಿಗೆ ಸಹಾಯವಾಗುತ್ತೆ. ಪಿಸ್ತಾಚಿಯೋಸ್ ಅಲ್ಲಿ ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಇ ಇರುತ್ತೆ. ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಎಲುಬಿನ ಆರೋಗ್ಯಕ್ಕೆ ತುಂಬಾನೇ ಮುಖ್ಯದು. ಈ ನಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ನ ನಾವು ತಿನ್ನುವ ಆಹಾರದಲ್ಲಿ ದಿನ ಸೇರಿಸ್ಕೊಂಡ್ರೆ ನೀಸ್ ಮತ್ತು ಬೋನ್ಸ್ ಆರೋಗ್ಯವಾಗಿರತ್ತೆ. ಆದ್ರೆ ಒಂದ್ ವಿಷಯ ನೆನಪಿಟ್ಕೋಬೇಕು, ಎಷ್ಟು ಒಳ್ಳೆಯ ಆಹಾರ ತಗೊಂಡ್ರು ನೀಸ್ ಮತ್ತು ಬೋನ್ಸ್ ಬಲವಾಗಿರೋಕೆ ಸರಿಯಾದ ವ್ಯಾಯಾಮ ಕೂಡ ಮುಖ್ಯ. ಗಮನಿಸಿ, ಈ ವಿಡಿಯೋದಲ್ಲಿ ಕೊಟ್ಟಿರುವಂತ ಸಮಾಚಾರ ಯಾವುದೇ ವೈದ್ಯ ಚಿಕಿತ್ಸೆಗೆ ಪ್ರತ್ಯಾಮ್ನಾಯ ಅಲ್ಲ. ಆಮೇಲೆ ನಿಮ್ ಆರೋಗ್ಯದ ಪರಿಸ್ಥಿತಿಯ ಪ್ರಕಾರ ವೈದ್ಯರ ಹತ್ರ ಮಾತಾಡಿ ಈ ಸಲಹೆಗಳನ್ನ ಪಾಟಿಸಬೇಕು ಅಂತ ಮರಿಬಾರದು.